ಮೈಸೂರು ಟ್ರಾಫಿಕ್ ನೋಡಿ. ನನ್ನ ಫೇವ್ರೇಟ್ ವಾಲ್ಕೆನೋ ಪಿಜ್ಜಾ ಇದೆ. ಸ್ಲೀವ್ ಫುಲ್ಲು ಪಿಕಾಕ್ ಡಿಸೈನ್ ಇದೆ, ಸಖತ್ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೆಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ನೋಡಿ ಎಷ್ಟು ಮಳೆ ಬರ್ತಿದೆ. ಇವರು ಎಲ್ಲೆಲ್ಲೋ ನೈಸ್ ರೋಡ್ ಹೋಗ್ಬೇಕು ಅನ್ಕೊಂಡು ಯಾವುದೋ ಊರೊಳಗೆಲ್ಲ ಬಂದ್ಬಿಟ್ಟು ಇಬ್ರು ಸೇರ್ಕೊಂಡು ಅಯ್ಯೋ ಒಬ್ರು ಅಡ್ರೆಸ್ ಹೇಳೋದು, ಒಬ್ರು ಓಡಿಸೋದು ಅನ್ಕೊಂಡು ಯಾವ್ದೋ ಕಲ್ ರೋಡು, ಮಲ್ ರೋಡು, ಯಾವುದೋ ಹಳ್ಳಿ ಒಳಗೆಲ್ಲ ಬಂದ್ಬಿಟ್ಟವ್ರೆ. ಇಲ್ಲಿ ಗೂಗಲ್ ಮ್ಯಾಪ್ ನೋಡ್ಕೊಂಡು ಫುಲ್ ಮಳೆ ಬರ್ತೈತೆ. ಫುಲ್ಲು ಮಳೆ, ಹೆವಿ ಮಳೆ ಬರ್ತಿದೆ ಇಲ್ಲಿ. ಯಾವುದೋ ಪಾಟ್ ರೋಡ್ ಬಂದ್ಬಿಟ್ಟು ಇದೊಳ್ಳೆ ಬ್ಯಾಂಗ್ಳೂರ್ ಥರ ಇಲ್ಲ, ಯಾವುದೋ ಮಡಿಕೇರಿ ಇರೋ ಥರ ಇದೆ. ಇವಾಗ ಮೈಸೂರು ಬಂದ್ವಿ. ಮೈಸೂರು ಟ್ರಾಫಿಕ್ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ನಾರಾಯಣ್ ತನಕ ನಿಂತೈತೆ, ಮಣಿ ಪಾಯಿಂಟು ನಾರಾಯಣ್. ಇವತ್ತು ನಮ್ಮದು ಆ್ಯನಿವರ್ಸರಿ ಅಲ್ವಾ, ಸೊ ನನ್ನ ತಮ್ಮ ಕೇಕ್ ಕಟ್ ಮಾಡಿಸ್ತಿದ್ದಾನೆ. ಅದೇನೇ ಅಪ್ಪ ಹೋದ್ಸಲ ನಮ್ಮ ಅಮ್ಮ ಮಾತ್ರ ಇತ್ತು ಗ್ರೀನ್ ಸೀರೆ. ಅದೇ ಇವನು ಇರ್ಲಿಲ್ವಲ್ಲ, ಎಲ್ಲ ಹೋಗಿದ್ನಲ್ಲ, ಮಂಗ್ಳೂರ್ಗೆ ಹೋಗಿದ. ಹೌದಾ? ನಾವು ಆಮೇಲೆ ಮೈಲಾರಿಗೆ ಗೋವಾಗ ಹೋಗಿದ್ನಲ್ಲ ಆಫೀಸಿಂದ. ಅಜ್ಜಿಗ ನಮಸ್ಕಾರ ಮಾಡ್ಕೊಳ್ರ. ಬೆಳಗ್ಗೆ ಹಿಂದೆ ಇವಾಗ ಅಜ್ಜಿಗೆ ತಿನ್ಸ ಬನ್ನಿ, ಸ್ವಲ್ಪ ಅಷ್ಟು ಬೇಡ. ಕೂದಳೆ ಅಯ್ಯೋ ಮನೆ ಹೆಸರು ತಗೊಳ್ಳೋದು ಈ ಕಡೆ ಒಂದು ಇದಳಮ್ಮ. ಹೋಗಮ್ಮ, ನನಗಂತೂ ಏನು ಒಳ್ಳೇದಾಗ್ಲಿ, 100 ವರ್ಷ ಚೆನ್ನಾಗಿರಿ, ಆಶೀರ್ವಾದ. ಇವತ್ತು ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಏನೇನಿದೆ ನನಗೂ ಗೊತ್ತಿಲ್ಲ, ನನ್ನ ತಮ್ಮ ಆರ್ಡ್ರ್ ಮಾಡಿರೋದು ಓಪನ್ ಮಾಡೋದಾಗಿರಿ. ಇದು ನನ್ನ ಫೇವ್ರೇಟ್ ವಾಲ್ಕೆನೋ ಪಿಜ್ಜಾ. ಇದು ಫುಲ್ಲು ಯಾವುದು ಮಶ್ರೂಮ್ ವಾಲ್ಕೆನೋ ಪಿಜ್ಜಾ. ಇದು ಯಾವುದು ಕಾರ್ನ್ ವಾಲ್ಕೆನೋ ಪಿಜ್ಜಾ. ದೆನ್ ಇದು ಒಂದು ಗಾರ್ಲಿಕ್ ಬ್ರೆಡ್. ಇಷ್ಟು ವಾವ್. ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ನನಗೆ ಇಷ್ಟು ಬಟ್ಟೆ ಕೊಡಿಸಿದ್ದಾರೆ, ನಾನೇ ತಗೊಂಡಿದ್ದು. ಇದು ಸ್ವಲ್ಪ ಗ್ರ್ಯಾಂಡಾಗಿದೆ, ಇನ್ನೆರಡು ಸಿಂಪಲ್ ಆಗಿದೆ. ನಾಳೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ, ಒಂದು ಮದುವೆ ಇದೆ ಅಂತ. ಸೊ ಇವಾಗ ಎಲ್ಲ ಡ್ರೆಸ್ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಇದು ಒಂದು ಡ್ರೆಸ್ಸು, ಇದು ಫುಲ್ಲು ಡಿಸೈನ್ ಇದೆ, ಸ್ಲೀವ್ ಫುಲ್ಲು ಪಿಕಾಕ್ ಡಿಸೈನ್ ಇದೆ, ಸಖತ್ ಇಷ್ಟ ಆಯಿತು ಈ ಡಿಸೈನು. ಇಲ್ಲ ಪ್ಲೇನ್ ಇದೆ, ಅಂಬ್ರೆಲಾ ಥರ, ಬಟ್ ಪ್ಯಾಂಟ್ ಕೂಡ ಅಂಬ್ರೆಲಾ ಥರ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ತಗೊಂಡೆ. ಇದು ನಾನು ತೊಗೊಂಡಿದ್ದು ಮಾಮೂಲಿ ನಾವು ಯಾವ ಶಾಪಲ್ಲಿ ತೊಗೋತೀವಿ ಅಲ್ಲೇ ತೊಗೊಂಡಿದ್ವಿ. ಇದು ಕೂಡ, ಇದು ವೇಲು ತುಂಬ ಗ್ರ್ಯಾಂಡಾಗಿದೆ ನೋಡಿ, ವೇಲ್ ಸಖತ್ತಿದೆ, ಎಲ್ಲ ಫುಲ್ ಪಿಕಾಕ್ ಥರ ಚೆನ್ನಾಗಿದೆ ವೇಲು. ಆಮೇಲೆ ಇದು ಪ್ಯಾಂಟ್ ಕೂಡ ಅಂಬ್ರೆಲಾ ಥರ, ಫುಲ್ಲು ಈ ಥರ ಅಂಬ್ರೆಲಾ ಥರ ಬರುತ್ತೆ, ಚೆನ್ನಾಗಿದೆ, ಒಂಥರ ಹೊಸ ಥರ ಅನ್ನಿಸ್ತು. ಸೊ ಇದನ್ನ ಗ್ರ್ಯಾಂಡಾಗಿ ಒಂದು ತೊಗೊಂಡೆ. ನೆಕ್ಸ್ಟು ಇದೆರಡು ಕಾಟನ್ ತೊಗೊಂಡೆ. ನನಗೆ ಈ ಕಾಟನ್ನು ಇವಾಗ ಸಖತ್ ಇಷ್ಟ ಆಗ್ಬಿಟ್ಟಿದೆ ಈ ಥರ ಡ್ರೆಸ್ಸು. ಸೊ ಇದೇ ಥರ ಪ್ಯಾಟ್ರನ್ ಇರಲಿ ಅಂದ್ಬಿಟ್ಟು ಇನ್ನೊಂದೆರಡು. ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರು ಅಂತೂ ಅವತ್ತು ಹಾಕ್ಕೊಂಡು ನೋಡಿದೆ ಟ್ರಯಲ್ ರೂಮಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದು ಎರಡು ಕಾಟನ್ ಡ್ರೆಸ್ ತಗೊಂಡೆ. ಇದು ಮಾಮೂಲಿ
2 ಸೆಟ್ಟು. ಅಂದರೆ ಪ್ಯಾಂಟು ಟಾಪು ವೇಲ್ ಇಲ್ಲ ಇದಕ್ಕೆ. ಚೆನ್ನಾಗಿದೆ, ಆಫೀಸ್ ವೇರ್ ಎಲ್ಲ ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ನೆಕ್ಸ್ಟು ಇದೊಂದು ಲೈಟ್ ಪರ್ಪಲ್ ಕಲರ್. ಇದು ಕೂಡ ಸಖತ್ತಾಗಿದೆ, ಹಾಕ್ಕೊಂಡ್ರು ಅಂತೂ ಸಖತ್ತಾಗಿ ಕಾಣಿಸ್ತಿತ್ತು ಎಲ್ಲ ಡ್ರೆಸ್ಸು. ಅದಕ್ಕೇ ಇದನ್ನ ತಗೊಂಡೆ ನಾನು. ಎಲ್ಲ ತುಂಬ ಚೆನ್ನಾಗಿದೆ, ಕಾಟನ್ ಅಂತೂ ಪ್ಯೂರ್ ಕಾಟನ್ನು, ಕ್ಲಾತ್ ಅಂತೂ ಸಖತ್ತಾಗಿದೆ, ಹಾಕ್ಕೊಂಡ್ರೆ ಶೆಕೆ ಎಲ್ಲ ಆಗೋದೇ ಇಲ್ಲ. ಇದು ಒಂದು. ಮತ್ತು ಇದ್ರ ಪ್ಯಾಂಟ್ ಕೂಡ ಇದೇ ಥರ, ಈ ಥರ. ಇದನ್ನು ನನಗೆ ಕೊಡಿಸಿದ್ದು ಇವರಿಗೆ ನಾನು ಇಷ್ಟು ಬಟ್ಟೆ ಕೊಡಿಸ್ದೆ. ಅಂದರೆ ಈ ಥರ ಶರ್ಟ್ಸ್ ಮಾಮೂಲಿ ಬಾಯ್ಸ್ ಅಲ್ವಾ, ಈ ಥರ ಈ ಕಲರ್ಸ್ ಈ ಥರದ್ದೆಲ್ಲ ಇರಲಿಲ್ಲ. ಸೊ ಕ್ಲಾತು ಚೆನ್ನಾಗಿತ್ತು. ಇದೊಂದು ಮತ್ತು ಬ್ಲ್ಯಾಕ್ ಒಂದು ಶರ್ಟು, ಆಮೇಲೆ ಇದೊಂದು ಆಫ್ ಸ್ಲೀವ್ಸ್ದು, ಆಮೇಲೆ ಇದು ಜೀನ್ಸ್. ಇನ್ನೊಂದು ಟೀ ಶರ್ಟ್ ಕೊಡಿಸ್ತಾರೆ, ಹಾಕೊಟ್ಟಿದ್ದಾರೆ. ಇಷ್ಟು ನಾನು ಕೊಡಿಸ್ದೆ. ಇದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಟ್ಟೆಗಳು ಶಾಪಿಂಗ್ ಮಾಡಿದ್ದು. ಸೊ ನಾಳೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ್ದು ಹಾಕೋತೀವಿ ವೀಡಿಯೋ ಮಾಡ್ತೀವಿ. ನಾವಿವತ್ತು ಫ್ರೂಟ್ ಬೇಲಿ ಫಲೂದಾ ತರಿಸಿದ್ದೀವಿ. ಒಂದು ಇದು ರಸ್ಬೆರಿ ಫಲೂದಾ ಮತ್ತು ಇದು ಮಿಕ್ಸ್ಡ್ ಫ್ರೂಟ್ಸ್ ಸ್ಪೆಷಲ್ ಫಲೂದಾ. ಹೇಗಿದೆ ನೋಡೋದ, ಈಗ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ರಸ್ಬೆರಿ ಮತ್ತು ಇದು ಮಿಕ್ಸ್ಡ್ ಫ್ರೂಟ್ಸು. ಇವಾಗ ನಾವು ರಸ್ಬೆರಿ ಫಲೂದಾ ತಿಂದು ನೋಡೋಣ ಹೇಗಿದೆ ಟೇಸ್ಟ್. ಅಲ್ಲಿಗೆ ಹೋಗಿ ಒಂದು ವಿಡಿಯೋ ಮಾಡಬೇಕು.